ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೆಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು DJ Berries ಅನ್ನೋ ಫಾರ್ಮಿಗೆ ಬಂದಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ನಾವು ಇಲ್ಲಿ ರೀಚ್ ಆದಾಗ ನಮಗೆ ಶಾಕ್ ಆಯಿತು. ಯಾಕಂದರೆ ನಾವು ತುಂಬ ಸಲ ಈ DJ Berries ಪ್ಯಾಚಿಗೆ ಬಂದಿದ್ದೀವಿ. ಬಂದಾಗೆಲ್ಲ ಡೈರೆಕ್ಟ್ಲಿ ಅವರ ಫಾರ್ಮ್ ಹತ್ರನೇ ಹೋಗ್ತಾ ಇದ್ವಿ. ಬಟ್ ಇವತ್ತು ನೀವು ಇಲ್ಲಿ ನೋಡ್ಬೋದು, ಮೇನ್ ರೋಡಲ್ಲೇ ತುಂಬ ಜನ ಈ ಥರ ಪಾರ್ಕ್ ಮಾಡಿ ಇಲ್ಲಿ ಅವರು ನಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅಷ್ಟು ಕ್ರೌಡ್ ಇದೆ ಅನಿಸುತ್ತೆ ಒಳಗಡೆ. ಆ್ಯಂಡ್ ಈಗ ಸಮ್ಮರ್ ಟೈಮ್ ಅಲ್ವಾ, ಸಮ್ಮರ್ ಟೈಮಲ್ಲಿ ಈ ಥರ ಔಟ್ಡೋರ್ ಇವೆಂಟ್ಸಿಗೆ ಇನ್ನೂ ತುಂಬ ಜನ ಇರ್ತಾರೆ. ಸೊ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಒಳಗಡೆ ಹೋಗ್ಬೇಕೀಗ. ಇವಾಗ ಫ್ರೆಶ್ ಸ್ಟ್ರಾಬೆರೀಸ್, ಸೊ DJ Berries ಅವರ ಪ್ಯಾಚ್ ಇದು. DJ Berries ಪ್ಯಾಚ್ ಆ್ಯಂಡ್ ಫಾರ್ಮ್ ಫ್ರೆಶ್ ಪ್ರೊಡ್ಯೂಸ್. ಸೊ ಇಲ್ಲಿ ಇವರು ಫಾರ್ಮಲ್ಲಿ ತುಂಬಾ ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಎಗ್ ಎಲ್ಲ ಮಾಡ್ತಾರೆ ಪ್ರೊಡ್ಯೂಸ್. ಬೇರೆ ಟೈಮಲ್ಲಿ ನಾವು ಬಂದಾಗ ನಮಗೆ ಇಲ್ಲಿ ಡೈರೆಕ್ಟ್ ಫಾರ್ಮ್ ಹತ್ರನೇ ಪಾರ್ಕ್ ಮಾಡೋಕ್ಕೆ ಸಿಗುತ್ತೆ. ಬಟ್ ಇವತ್ತು ತುಂಬಾ ಕ್ರೌಡ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಇಲ್ಲಿ ಕೂಡ ಪಾರ್ಕಿಂಗ್ ಫುಲ್ ಆಗಿ ಅವರು ಮೇನ್ ರೋಡಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಇವರ ಇಲ್ಲಿ ಎಂಟ್ರೆನ್ಸ್, ನಾರ್ತ್ ಕೆರೋಲಿನಾ ಅಗ್ರಿಕಲ್ಚರ್ ಆ್ಯಂಡ್ ಬೈ ಲೋಕಲ್ ಅಂತ ಬರೆದಿದ್ದಾರೆ. ಸೊ ಲೋಕಲ್ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಿ, ಲೋಕಲ್ ಬಿಸ್ನೆಸ್ಗಳನ್ನು ಸಪೋರ್ಟ್ ಮಾಡಿ ಅಂತ. ಸೊ ಇದರ ಪಕ್ಕದಲ್ಲೇ ನೀವು ಇಲ್ಲಿ ನೋಡ್ಬೋದು. ಸೊ ಫಾರ್ಮ್ ಪಕ್ಕದಲ್ಲೇ ಈ ಥರ ಒಂದು ಸೆಟಪ್ ಇದೆ ಇಲ್ಲಿ. ಸೊ ಇಲ್ಲಿ ಈ ಥರ ಬಾಸ್ಕೆಟ್ಗಳನ್ನು ಇಡ್ತಾರೆ. ಸೊ ನಾವು ಇಲ್ಲಿಂದ ಬಾಸ್ಕೆಟ್ನ ತಗೊಂಡು ಹೋಗಬೇಕು. ಸೊ ಎಷ್ಟು ಫುಲ್ ಮಾಡ್ತೀವಿ ಅಷ್ಟು ನಾವು ಅವರಿಗೆ ಪೇ ಮಾಡಬೇಕು. ಸೊ ಸ್ಟ್ರಾಬೆರಿ ಪಿಕ್ಕಿಂಗ್ ಆದಮೇಲೆ ಈ ಬಾಸ್ಕೆಟ್ನ ಫುಲ್ ನಾವು ಸ್ಟ್ರಾಬೆರಿಗಳಿಂದ ಫುಲ್ ಮಾಡಿದರೆ $16 ಆಗುತ್ತೆ. ಸೊ ಅದಕ್ಕಿಂತ ಓವರ್ ಫುಲ್ ಮಾಡಿದರೆ $18 ಆಗುತ್ತೆ ಫುಲ್ ಬಾಸ್ಕೆಟಿಗೆ. ಆ್ಯಂಡ್ ಈ ಥರ ಬಾಸ್ಕೆಟ್ಗಳನ್ನು ಇಲ್ಲಿ ಇಡ್ತಾರೆ ಅವರು. DJ Berries ಅವರ ಫಾರ್ಮ್ ಹೀಗಿದೆ ನೋಡಿ. ಸೊ ಇದರ ವ್ಯೂ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಫಾರ್ಮ್ ಆಲ್ಮೋಸ್ಟ್ 5 to 6 ಎಕರ್ಸ್ ಇದೆ ಅನಿಸುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬಾ ಜಾಗ ಇದೆ ಮಕ್ಕಳಿಗೆಲ್ಲ ಓಡಾಡೋಕ್ಕೆ, ಆಟ ಆಡೋಕ್ಕೆ ಎಲ್ಲ. ಇವತ್ತು ವೀಕೆಂಡ್, ಅದಕ್ಕೆ ತುಂಬಾ ಜನರು ಇದ್ದಾರೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ಸ್ಟ್ರಾಬೆರಿ ಸೀಸನ್ ಎಂಡ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪನೇ ಸ್ಟ್ರಾಬೆರೀಸ್ ಇದೆ. ಸೊ ನಾವು ಬನ್ನಿ ಅದರಲ್ಲಿ ಎಷ್ಟು ಸಿಗತ್ತೆ ಅಂತ ಪಿಕ್ ಮಾಡೋಣ. ಬನ್ನಿ. ಸ್ಟ್ರಾಬೆರಿ ಪ್ಲಾಂಟ್ಸ್ಗಳು ನೋಡೋಕ್ಕೆ ಹೀಗಿದೆ ನೋಡಿ. ನಿಮಗೆ ಕ್ಲೋಸಪ್ ಶಾಟ್ನ ತೋರಿಸ್ತಾ ಇದ್ದೀನಿ, ಪ್ಲಾಂಟ್ಸ್ಗಳೆಲ್ಲ ನೋಡೋಕ್ಕೆ ಹೇಗಿದೆ ಅಂತ. ಸೊ ಇದು ಎಂಟೈರ್ ಈಗ ಏರಿಯಾ ನೀವು ನೋಡ್ತಾ ಇರೋದು ಇದೆಲ್ಲ ಸ್ಟ್ರಾಬೆರಿ ಫಾರ್ಮೇ. ಸೊ ಎಲ್ಲ ಸ್ಟ್ರಾಬೆರಿ ಪ್ಲಾಂಟ್ಸ್ಗಳಿವೆ ಇಲ್ಲಿ. ಆ್ಯಂಡ್ ಮಧ್ಯದಲ್ಲಿ ಅವರು ಮಿಕ್ಸ್ಡ್ ಫಾರ್ಮಿಂಗ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಬೇರೆ ಎಲ್ಲ ವೆಜಿಟೇಬಲ್ಸ್ ಮಧ್ಯದಲ್ಲಿ ಅವರು ಗ್ರೋ ಮಾಡಿದ್ದಾರೆ ಇಲ್ಲಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡೋದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸ್ಟ್ರಾಬೆರಿ ಫಾರ್ಮ್ನ. ಆ್ಯಂಡ್ ಸ್ಟ್ರಾಬೆರೀಸ್ಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದರ ಲೀವ್ಸ್ಗಳು ಕೂಡ ನೋಡಿ, ಲೀವ್ಸ್ ತುಂಬಾ ದೊಡ್ಡದಾಗಿದೆ, ಫ್ರೂಟ್ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಟ್ರಾಬೆರಿ, ದೊಡ್ಡದಾಗಿದೆ, ಫ್ರೆಶ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ರಾಬೆರಿ. ಇಲ್ಲಿ ತುಂಬಾನೇ ಇದೆ ನೋಡಿ ಒಂದೇ ಕಡೆ. ಆ್ಯಂಡ್ ಈ ಒಂದು ಸ್ಟ್ರಾಬೆರಿ ತುಂಬಾನೇ ದೊಡ್ಡದಾಗಿದೆ ನೋಡಿ. ಸ್ಟ್ರಾಬೆರಿ ತುಂಬಾ ಸ್ವೀಟ್ ಆಗಿತ್ತು. ಆ್ಯಂಡ್ ಇಲ್ಲಿ ನೀವು ಈಗ ನೋಡ್ತಾ ಇರೋದು ಸ್ಟ್ರಾಬೆರೀಸ್ಗಳ ಫ್ಲವರ್ಸ್ ಇದು. ಸೊ ಫಸ್ಟ್ ಫ್ಲವರ್ ಬರುತ್ತಲ್ವ, ಅದಾದಮೇಲೆ ಫ್ರೂಟ್ ಬರುತ್ತೆ. ಸೊ ಫ್ಲವರ್ ಸ್ಟೇಜ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಈ ಥರ ಗ್ರೀನ್ ಕಲರ್ ನೀವು ನೋಡ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಸ್ಟ್ರಾಬೆರೀಸ್. ಸೊ ಹಾಗಿರುತ್ತೆ. ಆ್ಯಂಡ್ ಅದು ಫ್ರೂಟ್ ಆಗ್ತಾ ಆಗ್ತಾ ರೆಡ್ ಕಲರಲ್ಲಿ ಟರ್ನ್ ಆಗುತ್ತೆ, ಆರ್ ಈ ಸ್ಟ್ರಾಬೆರಿ ಪಿಂಕ್, ರೆಡಿಶ್ ಪಿಂಕ್ ಕಲರಲ್ಲಿ ಟರ್ನ್ ಆಗುತ್ತೆ. ಸೊ ಸ್ಟ್ರಾಬೆರಿ ಅಂತೂ ತುಂಬಾ ಸ್ವೀಟ್ ಆಗಿದೆ. ಈ ಸ್ಟ್ರಾಬೆರೀಸ್ಗಳೆಲ್ಲ ಈಗ ಎಂಡ್ ಸೀಸನ್ ಅಲ್ವಾ, ಅದಕ್ಕೆ ಕೆಲವೊಂದು ಸ್ಟ್ರಾಬೆರೀಸ್ ಆಲ್ಮೋಸ್ಟ್ ಕ್ರಶ್ ಆಗಿ ಹೋಗಿಬಿಟ್ಟಿದೆ, ಅಂದರೆ ಪಿಚ್ಕು ಅಂತ ಹೇಳ್ತೀವಲ್ಲ ಆ ಥರ ಆಗಿದೆ. ಆ್ಯಂಡ್ ಈ ಸ್ಟ್ರಾಬೆರೀಸ್ಗಳೆಲ್ಲ ಅದರ ಲೀವ್ಸ್ ಇರತ್ತಲ್ವ, ಅದರ ಹಿಂದ್ಗಡೆನೆ ಹೈಡ್ ಮಾಡುತ್ತೆ. ನೀವು ನೋಡ್ಬೋದು ತುಂಬಾ ಹಿಂದ್ಗಡೆ ಇದೆ. ಇಲ್ಲಿ ನೋಡಿ ತುಂಬಾನೇ ಇದೆ, ಒಂದೇ ಕಡೆ ಚೆನ್ನಾಗಿದೆ ನೋಡಿ. ಈ ಥರ ಕ್ರಶ್ ಆಗಿ ಹೋಗಿದೆ ಕೆಲವೊಂದು ಸ್ಟ್ರಾಬೆರೀಸ್. ಸೊ ಇಲ್ಲಿ ನೋಡಿ ಮಧ್ಯದಲ್ಲಿ ತುಂಬಾನೇ ಚೆನ್ನಾಗಿದೆ.
ಈ ಸೈಡ್ ಫೀಲ್ಡ್ ಅಲ್ಲಿ ತುಂಬಾನೇ ಸ್ಟ್ರಾಬೆರೀಸ್ಗಳಿವೆ ಅಂಡ್ ಈ ಸ್ಟ್ರಾಬೆರೀಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಆ ಸೈಡ್ ಇದ್ದಿದ್ದು ತುಂಬಾ ಕ್ರಶ್ ಆಗಿ ಹೋಗಿತ್ತು. ಅಂಡ್ ಬ್ಯಾಂಗ್ಳೂರಲ್ಲಿ ಕೂಡ ತುಂಬಾ ಕಡೆ ಈ ತರ ಸ್ಟ್ರಾಬೆರಿ ಪಿಕ್ಕಿಂಗ್ ಗಳೆಲ್ಲ ಈಗ ಮಾಡ್ತಾ ಇದ್ದಾರೆ, ಸ್ಟ್ರಾಬೆರಿ ಫಾರ್ಮ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ವಿಷಯನೇ. ನಿಮಗೂ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದಾಗ ನೀವು ಕೂಡ ಹೋಗಿ, ಈ ತರ ಒಂದು ಆಕ್ಟಿವಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ತುಂಬಾನೇ ಜನರು ನೋಡಿ ಹೇಗೆ ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡ್ತಾ ಇದ್ದಾರಂತ. ಇಲ್ಲಿ ಬಂದವರು ಕೆಲವರಲ್ಲಿ ಒಬ್ರು ಒಂದೇ ಮನೆಯವರು ಇದ್ರೂ ಕೂಡ ಈ ತರ 3 ರಿಂದ 4 ಬಾಸ್ಕೆಟ್ಗಳನ್ನ ಫುಲ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರ ಮನೆಯಲ್ಲಿ ತುಂಬಾ ಜನ ಕಿಡ್ಸ್ ಇರ್ತಾರೆ, ಮಕ್ಕಳಿಗೆಲ್ಲ ಈ ತರ ಸ್ಟ್ರಾಬೆರೀಸ್ ಎಲ್ಲ ತುಂಬಾನೇ ಇಷ್ಟ ಅಲ್ವಾ, ಅದಕ್ಕೆ. ಅಂಡ್ ಕೆಲವೊಬ್ಬರಿಗೆಲ್ಲ ಆರ್ಗ್ಯಾನಿಕ್ ಲೈಕ್ ಫಾರ್ಮ್ ಅಲ್ಲಿ ಗ್ರೋ ಮಾಡಿದಂತ ಫ್ರೂಟ್ಸ್ ತಿನ್ನೋದಂದ್ರೆ ತುಂಬಾ ಇಷ್ಟ ಇರುತ್ತೆ ಇಲ್ಲೆಲ್ಲ. ಅಂತವರೆಲ್ಲ ಈ ತರ ದೊಡ್ಡ ದೊಡ್ಡ ಬಾಸ್ಕೆಟ್ ಅಲ್ಲಿ ಒಂದು 4 to 5 ಬಾಸ್ಕೆಟ್ ನ ಫುಲ್ ಮಾಡ್ಕೊಂಡು ತಕೊಂಡು ಹೋಗ್ತಾರೆ. ಅಂಡ್ ನೀವು ಇಲ್ಲಿ ನೋಡ್ಬೋದು ತುಂಬಾನೇ ಜನರಿದ್ದಾರೆ ಇವತ್ತು ಸ್ಟ್ರಾಬೆರಿ ಪಿಕ್ಕಿಂಗಿಗೆ. ಮಕ್ಕಳಂತೂ ತುಂಬಾನೇ ಇದ್ದಾರೆ ಇಲ್ಲಿ, ಯಾಕಂದ್ರೆ ಈ ಒಂದು ಆಕ್ಟಿವಿಟಿ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ. ಸೊ ಅವರೇ ಪಿಕ್ ಮಾಡ್ತಾ ಇರ್ತಾರೆ. ಇವತ್ತು ತುಂಬಾ ಬಿಸಿಲಿದೆ, ಅದಕ್ಕೆ ಸ್ಟ್ರಾಬೆರಿ ಪಿಕ್ ಮಾಡೋಕ್ಕೆ ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಯಾಕಂದರೆ ತುಂಬಾನೇ ಹ್ಯೂಮಿಡಿಟಿ ಇದೆ. ಆ್ಯಂಡ್ ಬಂದು ನಾವು ಆಲ್ಮೋಸ್ಟ್ ಈಗ 2 hours ಆಯಿತು, ಆದರೂ ಕೂಡ ನಮ್ಮ ಬಾಸ್ಕೆಟ್ ಇವಾಗ ಇನ್ನೂ ಹಾಫ್ ಕೂಡ ಆಗಿಲ್ಲ. ಸೊ ಇಲ್ಲಿಯೇ ಒಂದು ಲೇಕ್ ಇದೆ, ಸೊ ಬನ್ನಿ ಲೇಕ್ ಹತ್ರ ಹೋಗೋಣ. ಸೊ ಇದು ಅವರೇ ಮಾಡಿದಂಥ ಲೇಕ್, ಇಲ್ಲಿಂದಾನೇ ವಾಟರ್ ಸ್ಟ್ರಾಬೆರಿ ಪ್ಲಾಂಟ್ಸಿಗೆಲ್ಲ ಹೋಗುತ್ತೆ ಈ ಲೇಕಿಂದಾನೆ. ಕನೆಕ್ಷನ್ ನೀವು ಇಲ್ಲಿ ನೋಡ್ಬೋದು. ಸೊ ಲೇಕ್ ಇಂದ ಡೈರೆಕ್ಟ್ಲಿ ಥ್ರೂ ಈ ಪೈಪ್ ಲೈನ್ ಇಲ್ಲಿ ಎಲ್ಲ ಸ್ಟ್ರಾಬೆರಿ ಪ್ಲಾಂಟ್ಸಿಗೆ ಅಂಡ್ ಬೇರೆ ಎಲ್ಲ ಪ್ಲಾಂಟ್ಸಿಗೆ ನೀರು ಇಲ್ಲಿ ಬರುತ್ತೆ. ಇಲ್ಲಿ ಪಂಪ್ ಸೆಟ್ ಕೂಡ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಪಂಪ್ ಸೆಟ್ನ ಹೇಗೆ ಅವರು ಇನ್ಸ್ಟಾಲ್ ಮಾಡಿ ಇಟ್ಟಿದ್ದಾರೆ ನೋಡಿ. ಸೊ ನಮ್ಮ ಇಂಡಿಯಾದಲ್ಲಿ ಕೂಡ ನಾವು ಹೀಗೆ ಮಾಡ್ತೀವಲ್ಲ, ಸೇಮ್ ಇಲ್ಲಿ ಕೂಡ ಅವರು ಆ ಪಂಪ್ ಸೆಟ್ನ ಇಲ್ಲಿ ಚೆನ್ನಾಗಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದಾರೆ. ಸೊ ಕ್ಲೋಸ್ ಅಪ್ ವ್ಯೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದರ ಪಕ್ಕದಲ್ಲಿ ಇದು ಒಂದು ಚೆನ್ನಾಗಿರೋ ಟ್ರ್ಯಾಕ್ಟರ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ. ಈ ಟ್ರ್ಯಾಕ್ಟರ್ ಇಂದನೂ ಅವರು ವಾಟರ್ ಸಪ್ಲೈನ ಮಾಡ್ತಾರೆ. ಸೊ ನೀವು ಅಲ್ಲಿ ಟ್ರ್ಯಾಕ್ಟರ್ ಹಿಂದ್ಗಡೆ ಪೈಪ್ಲೈನ್ಸ್ನ ಕೂಡ ನೋಡ್ಬೋದು. ಟ್ರ್ಯಾಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಟ್ರ್ಯಾಕ್ಟರ್ ಹತ್ರನೂ ಫೋಟೋಸ್ ಅಂಡ್ ವಿಡಿಯೋಸ್ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಈ ತರ ತುಂಬಾನೇ ಜನರು ಬರ್ತಾರೆ. ಈ ಫಾರ್ಮ್ ಅಲ್ಲಿ ವೆಜಿಟೇಬಲ್ಸ್ ಕೂಡ ಗ್ರೋ ಮಾಡ್ತಾರೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರೋದು ನನ್ನ 2 ಸೈಡಲ್ಲಿ ಇದು ಲೆಟಸ್. ಸೊ ಇಲ್ಲಿ ಲೆಟಸ್ ಕೂಡ ಫ್ರೆಶ್ ಆಗಿ ಅವರು ಗ್ರೋ ಮಾಡಿದ್ದಾರೆ. ಸೊ ಇದು ಕೂಡ ನಾವು ಇಲ್ಲಿ ಬೈ ಮಾಡಬಹುದು. ಇದು ಕ್ಯಾಬೇಜ್. ಆಕ್ಚುಲಿ ನನಗೆ ಕ್ಯಾಬೇಜ್ ಮತ್ತೆ ಲೆಟಸ್ ಕನ್ಫ್ಯೂಸ್ ಆಯಿತು, ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ರೋ ಅಲ್ಲಿ ಅವರು ಲೆಟಸ್ ಗ್ರೋ ಮಾಡಿದ್ದಾರೆ. ಆ್ಯಂಡ್ ಲೆಟಸ್ ಕೂಡ ಹೀಗೆ ಇರುತ್ತೆ ನೋಡೋಕ್ಕೆ ಲೇಯರ್ ಆಗಿ. ಕ್ಯಾಬೇಜ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಆ್ಯಂಡ್ ಕ್ಯಾಬೇಜ್ ಕೂಡ ಇಲ್ಲಿ ನಾವು ಪಿಕ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಕೆಲವೊಂದು ಕ್ಯಾಬೇಜ್ಗಳನ್ನು ಪಿಕ್ ಮಾಡಿದ್ದಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಬಿಹೈವ್, ಜೇನು ಹುಳಗಳು ಇಲ್ಲಿ ಕಲ್ಟಿವೇಶನ್. ಇವರಂತೂ ಎಲ್ಲ ಕಡೆ ಇರ್ತಾರೆ, ನಮ್ಮ ಮನೆ ಕೆಳಗಡೆನೂ ಇರ್ತಾರೆ, ಪಾರ್ಕಲ್ಲಿ ಕೂಡ ಇರ್ತಾರೆ. ಈಗ ಸ್ಟ್ರಾಬೆರಿ ಪಿಕ್ಕಿಂಗು ಕೂಡ ಬಂದಿದ್ದಾರೆ ಇವರು ಇಲ್ಲಿ. ನೋಡಿ ನನ್ನ ಫ್ರೆಶ್ಲಿ ಪಿಕ್ಡ್ ಸ್ಟ್ರಾಬೆರೀಸ್. ಸೊ DJ Berries ಫಾರ್ಮಿಂದ ಫ್ರೆಶ್ಲಿ ಪಿಕ್ಡ್ ಸ್ಟ್ರಾಬೆರೀಸ್. ನಾವು ಇವಾಗ ಬಂದು ಆಲ್ಮೋಸ್ಟ್ 2 hours ಆಯಿತು. ಆ್ಯಂಡ್ ಇಷ್ಟೊತ್ತಾಯಿತು ನಮಗೆ ಜಸ್ಟ್ ಹಾಫ್ ಫಿಲ್ ಮಾಡೋಕ್ಕೆ, ಯಾಕಂದರೆ ಇದು ಎಂಡ್ ಸೀಸನ್ ಸ್ಟ್ರಾಬೆರಿ ಪಿಕ್ಕಿಂಗ್ ಇದು, ಅದಕ್ಕೆ ಜಾಸ್ತಿ ಫ್ರೆಶ್ ಸ್ಟ್ರಾಬೆರೀಸ್ ಇರಲಿಲ್ಲ. ಸೊ ಅದಕ್ಕೆ ನೋಡಿ ಇಷ್ಟೇ ಸಿಕ್ಕಿದೆ ಇವತ್ತು. ಫ್ರೆಶ್ಲಿ ಪಿಕ್ಡ್ ಸ್ಟ್ರಾಬೆರೀಸ್. ಸೊ ಫಾರ್ಮ್ ಫ್ರೆಶ್ ಸ್ಟ್ರಾಬೆರೀಸ್ ಇಲ್ಲಿ ನನ್ನ ಕೈಯಲ್ಲಿದೆ. ಸೊ ಪಿಕ್ ಮಾಡಿ ಆಯಿತು. ಆ್ಯಂಡ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವೀಟ್ ಕೂಡ ಆಗಿದೆ ಇದು. ಫಾರ್ಮಲ್ಲಿ ಪಿಕ್ ಮಾಡಿದಂಥ ಸ್ಟ್ರಾಬೆರೀಸ್ಗಳನ್ನು ನಾವು ಇಲ್ಲಿ ತರಬೇಕು. ಸೊ ಇಲ್ಲಿ ತಂದು ಅದಕ್ಕೆ ನಾವು ಪೇ ಮಾಡಬೇಕು. ನಾವು ಪಿಕ್ ಮಾಡಿದಂಥ ಸ್ಟ್ರಾಬೆರೀಸ್ಗಳಿಗೆ ನಾವು $8 ಪೇ ಮಾಡಬೇಕು. ಆ್ಯಂಡ್ ಇಲ್ಲಿ ಅವರ ವೇಯಿಂಗ್ ಮಷಿನ್ ಇರುತ್ತೆ, ಅಲ್ಲಿ ವೇ ಮಾಡಿ ಅವರು ಹೇಳ್ತಾರೆ. ಇಲ್ಲಿ ಅವರೇ ಫಾರ್ಮಲ್ಲಿ ಪ್ರೊಡ್ಯೂಸ್ ಮಾಡಿದಂಥ ಫ್ರೆಶ್ ವೆಜ್ಜಸ್ ಕೂಡ ಸಿಗುತ್ತೆ ಆ್ಯಂಡ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ. ಸೊ ಒಂದು ಚಿಕ್ಕ ನರ್ಸರಿ ಥರ ಇದೆ ಇಲ್ಲಿ. ಕೆಲವರಿಗೆಲ್ಲ ಸ್ಟ್ರಾಬೆರಿ ಪಿಕ್ಕಿಂಗ್ ಇಂಟ್ರೆಸ್ಟ್ ಇರಲ್ಲ ಆರ್ ಟೈಮ್ ಇರಲ್ಲ ಪಿಕ್ ಮಾಡೋಕ್ಕೆ. ಸೊ ಅಂಥವರೆಲ್ಲ ಈ ಥರ ಸ್ಟ್ರಾಬೆರಿ ಬಾಸ್ಕೆಟ್ಗಳನ್ನು ಡೈರೆಕ್ಟ್ಲಿ ಬೈ ಮಾಡ್ಬೋದು. ಸೊ ಇಲ್ಲಿ ಫಾರ್ಮ್ ಅವರೇ ಈ ಥರ ಬಾಸ್ಕೆಟ್ಸ್ನ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಫಾರ್ಮಲ್ಲೇ ಗ್ರೋ ಮಾಡಿದಂಥ ವೆಜಿಟೇಬಲ್ಸ್ಗಳು. ಸೊ ನೀವು ನೋಡ್ಬೋದು ಪೊಟೆಟೊ ಇದೆ, ಸ್ವೀಟ್ ಪೊಟೆಟೊ ಇದೆ, ಸ್ಪ್ರಿಂಗ್ ಆನಿಯನ್ ಇದೆ, ರೆಡ್ ಆನಿಯನ್ ಇದೆ, ಯೆಲ್ಲೋ ಆನಿಯನ್ ಇದೆ, ಕುಕ್ಕುಂಬರ್ ಇದೆ. ಸೊ ಯಾವ ವೆಜಿಟೇಬಲ್ ಬೇಕು ಹೇಳಿ ಆ ಎಲ್ಲ ವೆಜಿಟೇಬಲ್ಸ್ ಕೂಡ ಇಲ್ಲಿ ಅವರು ಫಾರ್ಮಲ್ಲಿ ಗ್ರೋ ಮಾಡ್ತಾರೆ. ಅಮೆರಿಕನ್ ಫಾರ್ಮರ್ಸ್ ಏನೆಲ್ಲ ಗ್ರೋ ಮಾಡ್ತಾರೆ ಅಂತ ನೋಡಿದ್ರಲ್ಲ. ಸೊ ಎಲ್ಲ ಥರದ ವೆಜಿಟೇಬಲ್ಸ್ ಇಲ್ಲಿ ಅಮೆರಿಕಾದಲ್ಲಿ ಗ್ರೋ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಟೊಮೆಟೋಸ್ ಕೂಡ ನೀವು ನೋಡ್ಬೋದು, ಚೆನ್ನಾಗಿದೆ ಅಲ್ವಾ ಟೊಮೆಟೋಸ್, ಅದರ ಕಲರ್ ತುಂಬಾ ಚೆನ್ನಾಗಿದೆ. ಅಮೆರಿಕನ್ ಫಾರ್ಮರ್ಸ್ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನು ಗ್ರೋ ಮಾಡ್ತಾರೆ. ಸೊ ಅದರ ಜೊತೆಗೆ ವೆರೈಟೀಸ್ ಆಫ್ ಫ್ರೂಟ್ಸ್ಗಳನ್ನು ಕೂಡ ಇಲ್ಲಿ ಗ್ರೋ ಮಾಡ್ತಾರೆ. ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಪೀಚ್, ವಾಟರ್ಮೆಲನ್ ಕೂಡ ಇಲ್ಲಿ ಗ್ರೋ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಫಾರ್ಮಲ್ಲಿ ಬೆಳೆಸಿದಂಥ ವಾಟರ್ಮೆಲನ್ ಇದು.
ಈ ಫಾರ್ಮಲ್ಲಿ ಇಲ್ಲಿಯ ಫಾರ್ಮರ್ಸ್ ಅವರು ಈ ಥರ ಪ್ಲಾಂಟ್ಸ್ಗಳನ್ನು ಕೂಡ ಗ್ರೋ ಮಾಡ್ತಾರೆ. ಬೇಸಿಲ್ ಆಗಿರ್ಬೋದು, ಮಿಂಟ್ ಆಗಿರ್ಬೋದು, ಇಲ್ಲಿಯ ರೋಸ್ಮೇರಿ ಆಗಿರ್ಬೋದು, ಆ್ಯಂಡ್ ಕುಕ್ಕಿಂಗಿಗೆ ಅಂತ ಏನೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಎಲ್ಲ ಥರದ ಲೀವ್ಸ್ ಆರ್ ಹರ್ಬ್ಸ್ಗಳನ್ನು ಇಲ್ಲಿ ಅವರು ಗ್ರೋ ಮಾಡ್ತಾರೆ. ಆ್ಯಂಡ್ ಇದು ಫ್ಲವರ್ಸ್ ಕೂಡ ಮ್ಯಾರಿ ಗೋಲ್ಡ್ ಅವ್ರ ಗೊಂಡೆ ಹೂವು ಏನಂತ ಹೇಳ್ತೀವಿ ಅದು ಕೂಡ ಗ್ರೋ ಮಾಡ್ತಾರೆ. ಆ್ಯಂಡ್ ಈಗ ಸಮ್ಮರ್ ಅಲ್ವಾ, ಸೊ ಸಮ್ಮರ್ ಅಂದರೆ ಇಲ್ಲಿ ತುಂಬಾ ಔಟ್ಡೋರ್ ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಇಲ್ಲಿ ಅವರು ಗ್ರೋ ಮಾಡ್ತಾರೆ ಆ್ಯಂಡ್ ಇಲ್ಲೇ ಸೆಲ್ ಮಾಡ್ತಾರೆ ಅವರು. ಈ ಸೆಕ್ಷನ್ ತುಂಬಾ ಕಲರ್ಫುಲ್ ಆಗಿದೆ. ಆ್ಯಂಡ್ ಈ ಒಂದು ಯೆಲ್ಲೋ, ಪಿಂಕ್, ವೈಟ್ ಫ್ಲವರ್ಸ್ಗಳನ್ನು ನಾನು ಇಂಡಿಯಾದಲ್ಲಿ ನಮ್ಮ ಮನೆಯಲ್ಲಿ ಕೂಡ ನೋಡಿದ್ದೆ. ಸೊ ಅದರ ಹೆಸರು ಏನಂತ ನನಗೆ ಇವಾಗ ಗೊತ್ತಿಲ್ಲ, ಬಟ್ ಅಲ್ಲಿ ಮನೆಯಲ್ಲಿ ಇತ್ತು ಅದು. ಸೊ ಪಿಂಕ್ ಫ್ಲವರ್ಸ್ ಮಾತ್ರ ಇತ್ತು ಮನೆಯಲ್ಲಿ, ಯೆಲ್ಲೋ ಆ್ಯಂಡ್ ವೈಟ್ ಇರಲಿಲ್ಲ. ಈ ಸೆಕ್ಷನಲ್ಲಿ ನಾವು ಡೈಲಿ ಯೂಸ್ ಮಾಡುವಂಥ ಮಿಂಟ್ ಲೀವ್ಸ್, ಬೇಸಿಲ್, ಟೊಮೆಟೊ ಪ್ಲಾಂಟ್ಸ್ ಆ್ಯಂಡ್ ಚಿಲ್ಲಿ ಪ್ಲಾಂಟ್ಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಲೆಮನ್ ಗ್ರಾಸ್ ಕೂಡ ಇದೆ ಆ್ಯಂಡ್ ರೋಸ್ ಮೇರಿ ಕೂಡ ಇದೆ. ಸೊ ಅದನ್ನೆಲ್ಲ ಇಲ್ಲಿ ಕುಕ್ಕಿಂಗಿಗೆ ಅಂತ ಯೂಸ್ ಮಾಡ್ತಾರೆ, ಅದಿದೆ ಇಲ್ಲಿ. ಇಲ್ಲಿ ಯಾವುದೇ ಪ್ಲಾಂಟ್ ಬೈ ಮಾಡಬೇಕಾದ್ರೆ ಆ ಪ್ಲಾಂಟ್ ಮೇಲೆ ಎಲ್ಲ ಡೀಟೇಲ್ಸ್ ಬರೆದಿರ್ತಾರೆ. ಅದು ಇಂಡೋರ್ ಪ್ಲಾಂಟಾ, ಔಟ್ಡೋರ್ ಪ್ಲಾಂಟಾ, ಯಾವ ಸೀಸನಲ್ಲಿ ಪ್ಲಾಂಟ್ ಮಾಡಬೇಕು, ಎಷ್ಟು ಸನ್ಲೈಟ್ ಬೇಕು, ಎಲ್ಲ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಹೋಮ್ ಮೇಡ್ ಐಸ್ ಕ್ರೀಮ್. ಸೊ ಅವರೇ ಮಾಡಿದಂಥ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಇದು ಇಲ್ಲಿಯ ಔಟ್ಡೋರ್ ಸೆಟಪ್ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ನಾವು ಸ್ಟ್ರಾಬೆರಿ ಪಿಕ್ ಮಾಡಿ ಆದಮೇಲೆ ಇಲ್ಲಿಯೇ ಕೂತ್ಕೊಂಡು ಸ್ಟ್ರಾಬೆರೀಸ್ನ ತಿನ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ಐಸ್ ಕ್ರೀಮ್ ಕೂಡ ತೊಗೊಂಡು ಇಲ್ಲಿ ತಿಂತಾ ಕೂತ್ಕೋಬಹುದು ಎಷ್ಟು ಟೈಮ್ ಬೇಕಾದರೂ. ಆ್ಯಂಡ್ ಇಲ್ಲಿ ಕೂಡ ಒಂದು ಹಳೆಯ ಒಂದು ಆಂಟಿಕ್ ಟ್ರ್ಯಾಕ್ಟರ್ನ ಕೂಡ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು. ಆ್ಯಂಡ್ ಅದರ ಪಕ್ಕದಲ್ಲೇ ಇಲ್ಲಿ ಫುಡ್ ಟ್ರಕ್ ಕೂಡ ಇದೆ. ಸೊ ಇದು ಎವ್ರಿ ವೀಕೆಂಡ್ ಈ ಒಂದು ಫುಡ್ ಟ್ರಕ್ ಇಲ್ಲಿ ಬರುತ್ತೆ, ಲೋಕಲ್ ಫುಡ್ ಟ್ರಕ್ ಇದು ಕೂಡ. ಇಲ್ಲಿ ಮಕ್ಕಳಿಗೋಸ್ಕರ ಈ ತರ ಸ್ಟ್ರಾಬೆರಿ ಕಟ್ಔಟ್ನ ಕೂಡ ಇಟ್ಟಿದ್ದಾರೆ. ಸೊ ಮಕ್ಕಳೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಈ ತರ ಒಂದು ಸ್ವಿಂಗ್ ಕೂಡ ಇದೆ ಇಲ್ಲಿ. ಇಲ್ಲಿ ಜಸ್ಟ್ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಬರಬೇಕಂತ ಏನೂ ಇಲ್ಲ. ನೀವು ನೋಡಿದ್ರಲ್ಲ, ಬೇರೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಮಾಡಬೇಕಾದ್ರೆ ಇಲ್ಲಿ. ಆ್ಯಂಡ್ ಚೆನ್ನಾಗಿರೋ ಫುಡ್ ಟ್ರಕ್ ಕೂಡ ಇದೆ, ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಆ್ಯಂಡ್ ನಾವು ನಮ್ಮ ಮನೆಯಿಂದ ಫುಡ್ ಕೂಡ ತಂದು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಒಂದು ಕಾರ್ ಕೂಡ ಇಲ್ಲ. ನಾವು ಬರುವಾಗ ಇಲ್ಲಿ ಫುಲ್ ಕ್ರೌಡ್ ಆಗಿತ್ತಲ್ವ, ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಬಟ್ ಇವಾಗ ನೋಡಿ ಎಲ್ಲರೂ ಹೋಗಾಗಿದೆ. ಸೊ ನಾವು ಫೈನಲಿ 2 hours ಸ್ಪೆಂಡ್ ಮಾಡಿ ಈಗ ಮನೆಗೆ ಬರ್ತಾ ಇದ್ದೀವಿ. ಇವತ್ತು ತುಂಬಾ ಬಿಸಿಲಿತ್ತು ಹೊರಗಡೆ, ಆಲ್ಮೋಸ್ಟ್ 36 ಡಿಗ್ರಿ ಅನ್ಸುತ್ತೆ. ಅದಕ್ಕೆ ನಾವು ಮನೆಗೆ ಬಂದು ಊಟ ಮಾಡಿ ಮಲಗಿದ್ವಿ. ಈಗ ಜಸ್ಟ್ ಎದ್ದಿದ್ದೀನಿ ನಾನು, ಅದಕ್ಕೆ ನನ್ನ ಫೇಸ್ ಸ್ವಲ್ಪ ಸೋಲನ್ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾನು ತಂದಂಥ ಸ್ಟ್ರಾಬೆರೀಸ್ ಇಲ್ಲಿ ಇಟ್ಟಿದ್ದೀನಿ. ಸೊ ಸ್ಟ್ರಾಬೆರೀಸ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕಲರ್, ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸ್ಟ್ರಾಬೆರೀಸ್ಗಳಿಂದ ಇವಾಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ. ಸೊ ಇದು ನಾನು ಜಸ್ಟ್ 10 to 15 ಸ್ಟ್ರಾಬೆರೀಸ್ಗಳನ್ನು ತಗೊಂಡಿದ್ದೀನಿ. ಆ್ಯಂಡ್ ರೆಸ್ಟ್ ಆಫ್ ದ ಸ್ಟ್ರಾಬೆರೀಸ್ ನಮ್ಮ ಫ್ರಿಜ್ಜಲ್ಲಿದೆ. ಸ್ಟ್ರಾಬೆರೀಸ್ಗಳನ್ನು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಅದನ್ನು ಬ್ಲೆಂಡರಲ್ಲಿ ಟ್ರಾನ್ಸ್ಫರ್ ಮಾಡಿ. ಆ್ಯಂಡ್ ನಿಮಗೆ ವೈಟ್ ಶುಗರ್ ಬೇಕಾದರೆ ವೈಟ್ ಶುಗರ್ ಆರ್ ಬ್ರೌನ್ ಬೇಕಾದರೆ ಬ್ರೌನ್ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಬೇಕು. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತುಂಬಾ ಈಸಿ ರೆಸಿಪಿ. ಸೊ ಇದರಲ್ಲಿ ಇವಾಗ ಸ್ಟ್ರಾಬೆರೀಸ್, ಬ್ರೌನ್ ಶುಗರ್ ಆ್ಯಂಡ್ ಮಿಲ್ಕ್ ಇದೆ. ಇವಾಗ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಆ್ಯಡ್ ಆದಮೇಲೆ ಕಲರ್ ಹೀಗಿರುತ್ತೆ. ಆ್ಯಂಡ್ ಫೈನಲಿ ಇವಾಗ ನಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಮಿಲ್ಕ್ ಶೇಕಿದ್ದು. ಆ್ಯಂಡ್ ಥಿಕ್ನೆಸ್ ಕೂಡ ನೋಡಿ ಹೀಗೆ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಥಿಕ್ನೆಸ್ ಚೆನ್ನಾಗಿದ್ರೆ. ಇದು ಸೆಕೆಂಡ್ ರೌಂಡ್ ಆಫ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಸೊ ಫಸ್ಟ್ ರೌಂಡಲ್ಲಿ ಮಾಡಿದ ಮಿಲ್ಕ್ ಶೇಕ್ನ ನನ್ನ ಫ್ರೆಂಡ್ಸ್ಗಳಿಗೆ ನಾನು ಸರ್ವ್ ಮಾಡಿದೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತುಂಬಾ ತಿಕ್ಕಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಣ. ತುಂಬಾ ಸೂಪರ್ ಆಗಿದೆ, ಸ್ವೀಟ್ ಕೂಡ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಸೊ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.